ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಇನಾಯತ್ ಅಲಿ ಅವರ ಎಲ್ಲ ಯುವಕರ ಸಂಘಟನೆಯಲ್ಲಿ ಈ ಕೃಷ್ಣಾಪುರದ ಈ ಪರಿಸರದಲ್ಲಿ ಒಂದು ಧಾರ್ಮಿಕ ಮೌಲ್ಯಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಇಂಥ ಉಪವಾಸ ವ್ರತನಿಷ್ಠೆ ಇವತ್ತಿನ ಸಮಾಜದ ಐಕ್ಯತೆ ಭಾವೈಕ್ಯತೆ ಸೌಹಾರ್ದಯುತವಾಗಿ ನಡೀಲಿಕ್ಕೆ ಬೇಕಾದಂಥ ಭಾವನಾತ್ಮಕ ಪ್ರತಿಕ್ರಿಯೆ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಾವೆಲ್ಲರೂ ಹಿಂದೂ, ಕ್ರೈಸ್ತರು, ಮುಸ್ಲಿಮರು ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ವಿಶೇಷವಾಗಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ಈ ರಂಜಾನ್ ವ್ರತದ ಶುಭಾಶಯವನ್ನು ಹೇಳುತ್ತೇನೆ. ದೇವರು ನಮಗೆಲ್ಲರಿಗೂ ಶಾಂತಿಯ ಸಂದೇಶದ ಮುಖಾಂತರ ಎಲ್ಲ ಧರ್ಮ, ಎಲ್ಲ ಜಾತಿಯವರು, ಅದೇ ರೀತಿ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ನಿಟ್ಟಿನಲ್ಲಿ ಒಟ್ಟಿಗೆ ಒಂದು ಫಲಹಾರ ಸೇವಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಅದರ ಬಹಳ ಚೆನ್ನಾಗಿ ಇಸ್ಲಾಂ ಧರ್ಮದ ಗುರುಗಳು ಮತ್ತು ಕ್ಯಾಥಲಿಕ್ ಧರ್ಮದ ಗುರುಗಳು ಸಹೋದರಗಳೆಲ್ಲ ಸೇರಿ ಈ ಒಂದು ಬದ್ಧತೆಯಲ್ಲಿ ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ. ಇದೊಂದು ಅರ್ಥಪೂರ್ಣ ವ್ಯವಸ್ಥೆಯಾಗಿ ನಡ್ಕೊಂಡಿದೆ. ನಾವು ಯಾವಾಗ ಈ ಸೌಹಾರ್ದ ವೇದಿಕೆಯಿಂದ ಕೆಳಗೆ ಹೋಗ್ತೇವೋ ನಮ್ಮ ಸೌಹಾರ್ದ ದಿನತಿಥಿಯಲ್ಲಿ ನಾವು ಜೀವಿಸಲು ದೇವರು ನಮಗೆ ಕರುಣಿಸಬೇಕು. ವಿಶೇಷವಾಗಿ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇದ್ದರೆ ಮಾತ್ರ ನಮ್ಮಲ್ಲಿ ಸೌಹಾರ್ದತೆ ದಿನಂಪ್ರತಿ ಕೂಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ದೇವರು ನಮಗೆಲ್ಲರಿಗೂ ಕರುಣೆ ನೀಡಲಿ. ಈ ಇಫ್ತಾರ್ ಕೂಟ ಒಂದು ಸೌಹಾರ್ದ ಇಫ್ತಾರ್ ಕೂಟವಾಗಿ ಒಂದು ಇಲ್ಲಿ ತುಂಬ ಚೆನ್ನಾಗಿ ನೆರವೇರಿದೆ. ನಮ್ಮ ದೇಶದಲ್ಲಿ ಇಸ್ಲಾಂ ಧರ್ಮದ ಇಫ್ತಾರ್ ಕೂಟ ಭಾಳ ಚೆನ್ನಾಗಿ ಸಹೋದರತ್ವದ ಸಮಭಾವತೆಯನ್ನು ಒಂದು ಒಡಮೂಡಿಸತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಅಲ್ಲಿ ನಡೀತಾ ಇರೋದು ಇವತ್ತಿನ ಅವಶ್ಯಕತೆ. ಅದರ ಜೊತೆಗೆ ನಮ್ಮ ಇಲ್ಲಿ ಬಂದಂತಹ ಧಾರ್ಮಿಕ ಗುರುಗಳು, ನಮ್ಮ ಮಾನಿಲ ಸ್ವಾಮೀಜಿಯವರಾಗಿರ್ಬೋದು, ಮುಖ್ಯ ಚರ್ಚಿನ ಧರ್ಮಗುರುಗಳಾಗಿರ್ಬೋದು, ಅಜೀಜ್ ದಾರಿಮಿ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಮ್ಮ ಒಂದು ಸೌಹಾರ್ದದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಭಾಗದಲ್ಲಿ ಬೆಳಗಿ ಬರಲಿ, ವಿಶ್ವಶಾಂತಿ ಆಗಲಿ, ಲೋಕ ಕಲ್ಯಾಣ ಆಗಲಿ, ಸಮಸ್ತ ಜನತೆಗೆ ಪ್ರೀತಿಗೆ ಪಾತ್ರರಾಗತಕ್ಕಂಥ ಸದ್ಗುಣಶೀಲತೆಯನ್ನು ಬೆಸೆಯತಕ್ಕಂಥ ಶಕ್ತಿಯನ್ನು ಆ ಭಗವಂತ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಭಾಗದಲ್ಲಿ ಸೌಹಾರ್ದದ ಕೊಂಡಿಯಾಗಿ ಇಫ್ತಾರ್ ಕೂಟ ಒಂದು ಕೊಂಡಿಯಾಗಿ ಮಾರ್ಪಟ್ಟಿದೆ ಎಂಬ ಮಾತನ್ನು ಹೇಳುತ್ತಾ ಇಂಥ ಒಂದು ಕಾರ್ಯಕ್ರಮ ಮೂಲಕ ಜನರನ್ನು ಬೆಸೆಯುವ ಕಾರ್ಯಕ್ರಮ ಮಾಡಿ ನಾವೆಲ್ಲರೂ ಯುವಕರು ಒಂದಾಗಿ ಒಂದು ದೇಶ ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿನ ಯುವಕರು ಒಂದಾಗಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಭಾರಿ ಖುಷಿ ಆಗ್ತಾ ಇದೆ.